ಹಳ್ಳಿ ಹುಡುಗ ಮತ್ತು ಬಾಳೆ ಬೆಳೆ ಕಥೆ. ಸುಂದರವಾದ ಹಳ್ಳಿಯೊಂದರಲ್ಲಿ ಲೋಕೇಶ್ ಎಂಬ ಸರಳ ಹಾಗೂ ಶ್ರಮಶೀಲ ಹುಡುಗನಿದ್ದ. ಅವನು ರೈತನ ಮಗ. ಓದಿನ ಜೊತೆಗೆ ತಂದೆಗೆ ಹೊಲದಲ್ಲಿ ಸಹಾಯ ಮಾಡುವುದೇ ಅವನ ದಿನಚರಿ. ಒಂದು ದಿನ ಲೋಕೇಶ್ ತನ್ನ ಹಳ್ಳಿಯ ಹಿರಿಯ ರೈತರಿಂದ ಕೇಳಿದನು, ನಾನು ಯಾವ ಬೆಳೆ ಬೆಳೆಸಿದ್ರೆ ಹೆಚ್ಚು ಲಾಭ ಬರುತ್ತೆ? ಹಿರಿಯರು ನಗುಮುಖದಿಂದ ಹೇಳಿದರು, ಬಾಳೆ ಬೆಳೆಸು ಲೋಕೇಶ್, ಸರಿಯಾಗಿ ನೋಡಿಕೊಂಡ್ರೆ ಒಳ್ಳೆ ಆದಾಯ ಬರುತ್ತೆ. ಆ ಮಾತು ಲೋಕೇಶ್ ಮನಸ್ಸಿಗೆ ತಟ್ಟಿತು. ತಂದೆಯ ಅನುಮತಿ ಪಡೆದು ಹೊಲದ ಒಂದು ಭಾಗದಲ್ಲಿ ಬಾಳೆ ಸಸಿಗಳನ್ನು ನೆಟ್ಟನು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ನೀರು ಹಾಕುವುದು, ಕಳೆ ತೆಗೆಯುವುದು, ಗೊಬ್ಬರ ಹಾಕುವುದು ಎಲ್ಲವನ್ನೂ ಜಾಗರೂಕತೆಯಿಂದ ಮಾಡಿದನು. ಕೆಲವು ತಿಂಗಳುಗಳ ಬಳಿಕ ಬಾಳೆ ಗಿಡಗಳು ಎತ್ತರವಾಗಿ ಬೆಳೆದವು. ಒಂದು ದಿನ ಮೊದಲ ಬಾರಿಗೆ ಬಾಳೆಹಣ್ಣುಗಳು ಕಾಣಿಸಿಕೊಂಡಾಗ ಲೋಕೇಶ್ ಖುಷಿಯಿಂದ ಕುಣಿದಾಡಿದನು. ಕೊಯ್ಲಿನ ಸಮಯದಲ್ಲಿ ಹಣ್ಣುಗಳು ತುಂಬಾ ಚೆನ್ನಾಗಿ ಬಂದವು. ಲೋಕೇಶ್ ಹಣ್ಣುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದನು. ಅವನಿಗೆ ಮೊದಲ ಬಾರಿಗೆ ತನ್ನ ಶ್ರಮದಿಂದ ಹಣ ಸಿಕ್ಕಿತು. ಆ ಹಣದಿಂದ ಲೋಕೇಶ್ ಮನೆಯ ಅಗತ್ಯಗಳನ್ನು ಪೂರೈಸಿದ. ಮುಂದಿನ ಬೆಳೆಗಾಗಿ ಉಳಿಸಿಕೊಂಡ. ಹಳ್ಳಿಯ ಮಕ್ಕಳಿಗೆ ಕೃಷಿಯ ಮಹತ್ವ ತಿಳಿಸಿದ ಹಳ್ಳಿ ಜನರು ಲೋಕೇಶ್ವನ್ನು ಹೆಮ್ಮೆಯಿಂದ ನೋಡಿದರು. ಶ್ರಮ ಮತ್ತು ಸಹನೆ ಇದ್ದರೆ ಹಳ್ಳಿಯಲ್ಲೇ ಯಶಸ್ಸು ಸಾಧ್ಯ ಎಂಬುದಕ್ಕೆ ಲೋಕೇಶ್ ಉದಾಹರಣೆಯಾದನು. ಕಥೆಯ ಪಾಠ: ಶ್ರಮ, ಧೈರ್ಯ ಮತ್ತು ಸರಿಯಾದ ನಿರ್ಧಾರ ಇದ್ದರೆ ಕೃಷಿಯಲ್ಲೂ ದೊಡ್ಡ ಸಾಧನೆ ಮಾಡಬಹುದು.